ಫ್ರೆಂಡ್ಸ್, ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ತರ ರಿಸ್ಕ್ ಇಲ್ದಲೆ ನೀವು ಹಾಕಿರೋ ಅಮೌಂಟ್ ಡಬಲ್ ಆಗುತ್ತೆ. ಅದು ಹೇಗೆ ಅಂತೀರಾ? ಬನ್ನಿ ತೋರಿಸ್ತೀನಿ. ನೀವೇನಾದ್ರೂ ಇಲ್ಲಿ ಒಂದು ಪ್ಲಾಟ್ ನ ಪರ್ಚೇಸ್ ಮಾಡಿದ್ರೆ 20 ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳು ಬರುತ್ತೆ, 20 ಮಹಾಗಣಿ ಬರುತ್ತೆ, ಒಂದು ರೆಡ್ ಸ್ಯಾಂಡಲ್ ಬರುತ್ತೆ, ಮತ್ತೆ ಒಂದು ಹನಿ ಬಾಕ್ಸ್ ಕೂಡ ಸಿಗುತ್ತೆ. ಸ್ಟಾರ್ ಫ್ರೂಟ್ಸ್, ಗೋವಾ, ಬೆಟ್ಟದ ನೆಲ್ಲಿಕಾಯಿ, ರೋಸ್ ಆಪಲ್, ಲೀಚಿ, ಸಪೋಟ, ಪರ್ಷಿಯನ್ ಲೆಮನ್, ಮ್ಯಾಂಗೋ, ಜಾಕ್ ಫ್ರೂಟ್. ನೋಡಿ ಇದು ಮಹಾಗಣಿ ಟಿಂಬರ್ ಪ್ಲಾಂಟ್. ಎಲ್ಲಾ ಪ್ಲಾಟ್ ಅಲ್ಲಿ ನಿಮ್ಗೆ 20 ಗಿಡಗಳಿರ್ತವೆ. ನೋಡಿ ಇದು ರೆಡ್ ಸ್ಯಾಂಡಲ್ ಪುಷ್ಪ. ಇದು ಪ್ರತಿ ಪ್ಲಾಟ್ ಅಲ್ಲೂ ಒಂದು ರೆಡ್ ಸ್ಯಾಂಡಲ್ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರ್ತೀವಿ ನಾವು. ಹನಿ ಬಾಕ್ಸ್. ನೀವೇನಾದ್ರೂ ಫ್ಯಾಮಿಲಿ ಜೊತೆ ಬಂದ್ರೆ ಉಳ್ಕೊಳ್ಳೋದಿಕ್ಕೆ ಕಾಟೇಜ್. ಇನ್ನ ಫ್ಯಾಮಿಲಿ ಜೊತೆ ಬಂದ್ರೆ ಟೈಮ್ ಪಾಸ್ಗೆ ಇಂಡೋರ್ ಗೇಮ್ಸ್ ಕೂಡ ಇದೆ. ಇದು ಸ್ವಿಮ್ಮಿಂಗ್ ಪೂಲ್. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ನ ಕೊಟ್ಟು ಕಡಿಮೆ ಬೆಲೆಗೆನೆ ಈ ಜಾಗನ ಕೊಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನೆರಳು ಫಾರ್ಮ್ಸ್ ಕಡೆಯಿಂದ ಮಹೇಶ್ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ಪಿಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್. ನೆರಳು ಫಾರ್ಮ್ಸ್. ಸರ್, ಮೊದಲನೇದಾಗಿ ನಾವಿವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ಮ್ಯಾಮ್ ಇದು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಈ ರೋಡ್ ನೋಡಿ, ಈ ರೋಡ್ ಬಂದು ಡಿಸ್ಟ್ರಿಕ್ಟ್ ಕನೆಕ್ಟೆಡ್ ರೋಡ್ ಆಗಿರುತ್ತೆ. ನಾವು ಏನು ಏರ್ಪೋರ್ಟ್ ಇಂದ 1.5 ಅವರ್ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ದೇವನಹಳ್ಳಿ ಹತ್ರ ಬಂದು ರೈಟ್ ತಗೊಂಡ್ರೆ ನಿಮ್ಗೆ ಡೈರೆಕ್ಟ್ ಲೊಕೇಶನ್ ಬರ್ತೀವಿ. ಹಾರ್ಡ್ಲಿ ನಿಮ್ಗೆ 1.5 ಅವರ್ ಅಲ್ಲಿ ರೀಚ್ ಆಗ್ಬಿಡ್ತೀವಿ. ಬೆಂಗಳೂರಿಂದ 1 to 1.5 ಅವರ್ ಒಳಗಡೆ ಇರ್ತೀವಿ. ಹೌದು. ಓಕೆ ಸರ್, ಆಲ್ಮೋಸ್ಟ್ ಲೇಔಟ್ ಗಳಿಗೆ ಅರ್ಶನ ಕೊಟ್ಟಿರ್ತಾರೆ. ನೀವೇನ್ ಸರ್ ಫಾರ್ಮ್ ಲ್ಯಾಂಡ್ ಗೆ ಅರ್ಶನ ಕೊಟ್ಟಿದ್ದೀರಾ? ಇಷ್ಟು ದೊಡ್ಡದಾಗಿ ರೋಡ್ ಬಿಟ್ಟಿದ್ದೀರಾ? ನೋಡಿ ಮ್ಯಾಮ್, ಇದು ರೋಡ್ ಬಂದು 40 ಫೀಟ್ ಇರುತ್ತೆ. ಫ್ಯೂಚರ್ ನ ಥಿಂಕ್ ಮಾಡ್ಕೊಂಡು ತುಂಬಾ ವೈಡ್ ರೋಡ್ಸ್ ಬಿಟ್ಟಿದೀವಿ. ನಾಟ್ ಇವನ್ ನಿಮ್ಗೆ ರೆಸಿಡೆನ್ಶಿಯಲ್ ಪ್ಲಾಟ್ಸ್ ಅಲ್ಲೂ ಕೂಡ ಇಷ್ಟೊಂದು ವೈಡ್ ರೋಡ್ಸ್ ಕಾಣೋದಿಲ್ಲ. ಅಂಡ್ ಅಗೈನ್ ಅಟ್ ದ ಸೇಮ್ ಟೈಮ್ ನಾವು ಆ ಎಂಚಿನ ಬಳಸ್ಕೊಂಡು ಒಂದು ಆರ್ಸ್ ರೀತಿ ಕ್ರಿಯೇಟ್ ಮಾಡಿದಿರಿ. ಅದು ನ್ಯಾಚುರಲ್ ಕಾಣ್ಲಿ ಅಂತ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಸೆಕ್ಯೂರಿಟಿ ಆಲ್ವೇಸ್ ಇರ್ತಾರೆ. ಅಂಡ್ ಅಗೈನ್ ನಿಮ್ಗೆ CCTV ಸರ್ವೇಲೆನ್ಸ್ ಕೂಡ ಇರ್ತದೆ ಇಲ್ಲಿ. ನೋಡಿ, ನೀವು ನೋಡ್ಬೋದು ಯಾವ ರೀತಿ ನಾವು ರೋಡ್ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೀವಿ ಕಂಪ್ಲೀಟ್ ಆಗಿ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್, ಟೋಟಲ್ ಆಗಿ ಎಷ್ಟು ಎಕರ್ಸ್ ಅಲ್ಲಿ ಲಾಂಚ್ ಮಾಡಿದೀರಾ ಸರ್? ನಮಗೆ ಟೋಟಲ್ 31 ಎಕರ್ ಇದೆ. 31 ಎಕರ್. ಎಷ್ಟು ಯೂನಿಟ್ಸ್ ಬರುತ್ತೆ ಸರ್? ಮ್ಯಾಮ್ 145 ಯೂನಿಟ್ಸ್ ಇದೆ. ಓಕೆ ಸರ್, 145 ಯೂನಿಟ್ಸ್ ಅಂತ ಹೇಳಿದ್ರ ಪರ್ ಯೂನಿಟ್ ಅಲ್ಲಿ ಎಷ್ಟು ತರ ಗಿಡಗಳನ್ನ ಹಾಕೊಟ್ಟಿದ್ದೀರಾ ಸರ್? ಮ್ಯಾಮ್ ಪರ್ ಯೂನಿಟ್ ಅಂತ ಬಂದ್ರೆ ನಿಮ್ಗೆ 20 ಮಹಾಗಣಿ ಅಂತಾರೆ. ಟಿಂಬರ್ ಪ್ಲಾಂಟ್ ಹಾರ್ಡ್ ವುಡ್ ಇರ್ತದೆ. ಆಲ್ರೆಡಿ ನೋಡಿ 12 to 15 ಫೀಟ್ ಬೆಳೆದ್ ಬಿಟ್ಟಿದೆ ನಿಮ್ಗೆ. ಆಲ್ರೆಡಿ ನಿಮ್ಗೆ ಒಂದು 3 ವರ್ಷದ ಗಿಡ ಆಗಿರ್ತದೆ. ಅದ್ರ ಯೂಸಸ್ ಬಂದು ಲೈಕ್ ನಿಮ್ಗೆ ಬ್ರಾಂಡೆಡ್ ಫರ್ನಿಚರ್ ಆಗಿರ್ಬೋದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಸೋಪ್ಸ್, ಪರ್ಫ್ಯೂಮ್ಸ್, ಮತ್ತೆ ಶಿಪ್ ಬೋಟ್ ಗೆಲ್ಲ ಇದಕ್ಕೆಲ್ಲ ಬಳಸ್ತಾರೆ. ಆಲ್ರೆಡಿ ಒಂದು 3 years ಓಲ್ಡ್ ಆಗಿದೆ ಅಲ್ವಾ. ಇನ್ನೊಂದು 12ರಿಂದ 15-16 ವರ್ಷದಲ್ಲಿ ಇದು ಮೆಚೂರ್ಡ್ ಆಗ್ಬಿಡ್ತದೆ. ಸೊ ಟಿಂಬರ್ ಪ್ಲಾಂಟ್ ಇದು. ಓಕೆ ಸರ್, ಇದು ನಾಲ್ಕು ಆಲ್ರೆಡಿ 3 years ಆಗಿದೆ. ಸೊ ಇದನ್ನ ಕಟ್ ಮಾಡೋ ಲೆವೆಲ್ ಅಂದ್ರೆ ಎಷ್ಟು ವರ್ಷ ಬೆಳಿಬೇಕು? ನೋಡಿ, ಆವರೇಜ್ ಆಗಿ ಒಂದು 15 to 16 years ಗೆಲ್ಲ ಹಾರ್ವೆಸ್ಟ್ ಬಂದ್ಬಿಡುತ್ತೆ. ನಮ್ಮ ಉದ್ದೇಶನ ಇಷ್ಟು. ಏನ್ ಪ್ಲಾಟ್ ಅನ್ನೋರು ಇದ್ರ ಪ್ಲಾಟ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಇವತ್ತಿನ ದಿನ ಮಹಾಗಣಿ ಬಂದು ನಿಮ್ಗೆ 1 ಟನ್ 80ರಿಂದ 1 ಲಕ್ಷ ರೂಪಾಯಿ ಇದೆ. ನಾವು ಪರ್ಟಿಕ್ಯುಲರ್ ಆಗಿ 6000 ಸ್ಕ್ವೇರ್ ಫೀಟ್ಸ್ ಅಲ್ಲಿ ನಿಮ್ಗೆ 20 ಮಹಾಗಣಿ ಇರ್ತದೆ. 20 ಮಹಾಗಣಿ ಆವರೇಜ್ ಆಗಿ ಒಂದು 2 lakhs ಅಂತ ತಗೊಂಡ್ರು ಕೂಡ 2 ಟನ್ ಆವರೇಜ್ ಆಗಿ ಬಂದೇ ಬರ್ತದೆ. 2 lakhs ಅಂತ ತಗೊಂಡ್ರು ಕೂಡ ಈಸಿಯಾಗಿ ನಿಮ್ಗೆ 20 into 2 lakhs rupees ಹಾಕಿದ್ರೆ 40 ಲಕ್ಷ ರೂಪಾಯಿ. ಇವತ್ತಿನ ದಿನ ನೀವೇನ್ ಇನ್ವೆಸ್ಟ್ ಮಾಡಿರ್ತೀರಿ ಪ್ಲಾಟ್ ಮೇಲೆ ಒಂದು 15 ವರ್ಷಕ್ಕೆಲ್ಲ ಥ್ರೂ ದಟ್ ನೀವೇನ್ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅದ್ರ ಡಬಲ್ ಆಗಿ ರಿಟರ್ನ್ಸ್ ಬರ್ತಾ ಇರ್ತದೆ. ಓಕೆ, ನೀವ್ ಹೇಳೋ ಪ್ರಕಾರ ಒಂದು ಯೂನಿಟ್ ಅಲ್ಲಿ 20 ಗಿಡಗಳನ್ನ ಹಾಕೊಂಡಿರಾ ಅಂದ್ರೆ ಅದೇ 40 lakh ವರ್ಗುನು ಆಗುತ್ತೆ. ಹೌದು 6000 ಸ್ಕ್ವೇರ್ ಫೀಟ್ಸ್ ಅಲ್ಲಿ 20 ಮಹಾಗಣಿ ಇರುತ್ತೆ. ಡಿಪೆಂಡ್ಸ್ ಆನ್ ಸ್ಕ್ವೇರ್ ಫೀಟ್ಸ್ ಆಫ್ ದ ಪ್ಲಾಟ್. ಪ್ಲಾಂಟೇಶನ್ ಕೂಡ ಇನ್ಕ್ರೀಸ್ ಇರ್ತದೆ. ಓಕೆ ಸರ್, ಮಹಾಗಣಿ ಇದ್ರು ನಿಮ್ಗೆ ಇನ್ವೆಸ್ಟ್ಮೆಂಟ್ ಹಾಕಿದ್ದನ್ನ ಒಂದು 15 ವರ್ಷ ರಿಟರ್ನ್ಸ್ ಬರ್ತದೋ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಇಲ್ಲಿ 15ರಿಂದ 20% ಪ್ರತಿ ವರ್ಷನೂ ಲ್ಯಾಂಡ್ ಅಪ್ರೈಸೇಷನ್ ಇರ್ತದೆ. ನೀವು 15 ವರ್ಷಕ್ಕೆಲ್ಲ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ನಿಮ್ ಇನ್ವೆಸ್ಟ್ಮೆಂಟ್ ಅದ್ರ ಜೊತೆಗೆ ಪ್ರಾಫಿಟ್ಸ್ ಬಂದಿರ್ತದೆ. ದ ಸೇಮ್ ಟೈಮ್ ಕಾಸ್ಟ್ ಆಫ್ ದ ಲ್ಯಾಂಡ್ ಇನ್ಕ್ರೀಸ್ ಆಗಿರ್ತದೆ. ಅದ್ರ ಜೊತೆಗೆ ನಿಮ್ದು ಅಂತ ಒಂದು ಜಾಗ ಉಳ್ಕೊಂಡಿರ್ತದೆ. ನೀವು ಬಂದಿರ್ತೀರ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ. ತುಂಬಾ ಜನಕ್ಕೆ ಇವತ್ತು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಏನು ಗೊತ್ತೇ ಇರಲ್ಲ. ಅದ್ರೆಲ್ಲ ತಿಳ್ಕೊಂಡಂಗ ಆಗುತ್ತೆ. ನಿಮ್ದು ಅಂತ ಒಂದು ಜಾಗ ಇದ್ದಾಗ ನೀವು ಬಂದು ಲೈಕ್ ನಮ್ ಕ್ಲಬ್ ಹೌಸ್ ಆಗಿರ್ಬೋದು, ಕಾಟೇಜಸ್ ಆಗಿರ್ಬೋದು, ಅದನ್ನೆಲ್ಲ ಬಳಸ್ಕೊಂಡು ರೆಸ್ಟ್ ಮಾಡಿರ್ತೀರ. ಒಂದು ವೀಕೆಂಡ್ ಹೋಮ್ ಅಂತ ಆಗುತ್ತೆ ನಿಮ್ಗೆ. ವೀಕೆಂಡ್ ಫಾರ್ಮಿಂಗ್ ಅಂತ ಮಾಡ್ಕೋತೀರಾ ನೀವು. ಈ ಎಲ್ಲಾ ರೀತಿ ಫೆಸಿಲಿಟೀಸ್ ಕೂಡ ನಮ್ಮಲ್ಲಿ ಆಪ್ಷನ್ಸ್ ಇದೆ. ಮತ್ತೆ ಹೇಗೆ ನಿಮ್ಗೆ 20 ವೆರೈಟೀಸ್ ಆಫ್ ಫ್ರೂಟ್ ಪ್ಲಾಂಟ್ಸ್ ಇರ್ತವೆ. ಅದ್ರಲ್ಲಿ ಒಂದು ರೆಡ್ ಸ್ಯಾಂಡಲ್ ಕೂಡ ಇರ್ತದೆ. ಸರ್, ಈಗ 20 ಮಹಾಗಣಿ 20 ವೆರೈಟೀಸ್ ಆಫ್ ಗಿಡಗಳು ಅಂತ ಹೇಳಿದ್ರ. ಸೊ ಅದನ್ನ ನಮ್ಗೆ ಸ್ವಲ್ಪ ತೋರಿಸ್ಕೊಡ್ಬೋದಾ? ನಮ್ ಅದೆಲ್ಲ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಸೀಸನಲ್ ಫ್ರೂಟ್ಸ್ ಆಗಿರ್ತದೆ. ಎಲ್ಲ ಆಲ್ರೆಡಿ ಮೆಚೂರ್ಡ್ ಆಗಿದೆ, ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಬನ್ನಿ ಇಲ್ಲಿ ಇದು ಮ್ಯಾಂಗೋ ಇದೆ. ಮ್ಯಾಂಗೋ, ಇದು ಮೊರಿಂಗಾ, ಮತ್ತೆ ಅದು ರೋಸ್ ಆಪಲ್, ಅದು
ಮತ್ತೆ ನಿಮ್ಗೆ ಅಲ್ಲಿ ಸಪೋಟಾ ನೋಡ್ಬೋದು, ಜಾಕ್ ಫ್ರೂಟ್ ನೋಡ್ಬೋದು, ಮತ್ತೆ ಚೇಪೆ ಹಣ್ಣಿನ ಗಿಡ ನೋಡ್ಬೋದು, ಲೀಚಿ ಇದೆ, ಮತ್ತೆ ಸ್ಟಾರ್ ಫ್ರೂಟ್ ಇರ್ತದೆ, ಪಪಾಯ ಇರ್ತದೆ, ಈ ರೀತಿ ಆಮ್ಲ ಇರ್ತದೆ, ಸೀತಾಫಲ್ ಇರ್ತದೆ. ಬಿಟ್ಟಿದೆ ತಾನೇ ಕಾಯಿ ಎಲ್ಲ? ಆಲ್ರೆಡಿ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ ಮ್ಯಾಮ್. ಆಲ್ರೆಡಿ ಒಂದು 3 years ಓಲ್ಡ್ ಮೆಚೂರ್ಡ್ ಪ್ಲಾಂಟ್ಸ್ ಇವೆಲ್ಲ ಹೈಬ್ರಿಡ್ ಆಗಿರ್ತದೆ. ಅದಕ್ಕೆ ಪ್ರಾಕ್ಟೀಸಸ್ ಎಲ್ಲ ನಮ್ದು ಆರ್ಗ್ಯಾನಿಕ್ ವೇನೆ ಇರ್ತದೆ. ವಿ ಆರ್ ನಾಟ್ ಸ್ಪ್ರೇಯಿಂಗ್ ಎನಿ ಕೆಮಿಕಲ್ಸ್ ಆರ್ ಪೆಸ್ಟಿಸೈಡ್ಸ್ ಏನು ಈ ರೀತಿ ಏನು ಯೂಸ್ ಮಾಡ್ತಾ ಇಲ್ಲ ನಾವು. ಓಕೆ ಸರ್, ಇಲ್ಲೇನಾದ್ರೂ ನಮ್ ಕಸ್ಟಮರು ಒಂದ್ ಯೂನಿಟ್ ನ ಪರ್ಚೇಸ್ ಮಾಡ್ತು ಅಂದ್ರೆ ಸೊ ಮೇಂಟೆನೆನ್ಸ್ ಎಲ್ಲ ಯಾವ ತರ ಸರ್? ನೀವೇನಾದ್ರೂ ಮಾಡ್ತೀರಾ ಇಲ್ಲ ನಮ್ ಕಸ್ಟಮರ್ಸೇ ಮಾಡ್ಕೊಬೇಕಾ? ನೋಡಿ ಮ್ಯಾಮ್, ನೆರಳು ಫಾರ್ಮ್ಸ್ ಅಲ್ಲಿ 15 ವರ್ಷ ಮೇಂಟೆನೆನ್ಸ್ ನಮ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಮೇಂಟೆನೆನ್ಸ್ ಅಂದ್ರೆ ನೀವು ನೋಡ್ಬೋದು, ಆಲ್ರೆಡಿ ಡ್ರಿಪ್ ಇರಿಗೇಷನ್ ಮಾಡಿ ಇಟ್ಟಿದೀವಿ. ಅದ್ರ ಪಾಡಿಗೆ ನಾವು ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡಿದೀವಿ. ಕೃಷಿ ಪಾಂಡ್ ಅಂತ ಏನ್ ಮಾಡಿದಿರಿ ಅದಕ್ಕೆ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡಿ ಇಟ್ಟಿದ್ರಿ. ಮತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಸೆಪರೇಟ್ ಟ್ಯಾಪ್ ಕೂಡ ಇರ್ತದೆ. ಕನ್ಸ್ಟ್ರಕ್ಷನ್ ಪರ್ಪಸ್ ಆಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಪರ್ಪಸ್ ಆಗಿರ್ಬೋದು, ಆಲ್ರೆಡಿ ಒಂದು ಟ್ಯಾಪ್ ಇರ್ತದೆ. ಅದೇ ಸೆಪರೇಟ್ ಲೈನ್, ಇದೇ ಸೆಪರೇಟ್ ಲೈನ್ ಇರ್ತದೆ. ಮತ್ತೆ ಮೇಂಟೆನೆನ್ಸ್ ಅಂತ ಬಂದ್ರೆ ಅದಕ್ಕೆ ನೀರು ಕೊಡೋದು, ಗೊಬ್ಬರ ಕೊಡೋದು, ಕಳೆ ತೆಗಿಯೋದು, ರೋಟ್ರಿವೇಟರ್ ಮಾಡೋದು, ಪ್ಲವಿಂಗ್ ಮಾಡೋದು, ಡಿಬ್ರಾಂಚಿಂಗ್ ಮಾಡೋದು, ಕಂಪ್ಲೀಟ್ ಆಗಿ ಎಲ್ಲಾ ಮೇಂಟೆನೆನ್ಸ್ ಕೂಡ 15 ವರ್ಷ ನೆರಳು ಫಾರ್ಮ್ಸ್ ಅವ್ರದೇ ಆಗಿರ್ತದೆ. ಓಕೆ, ಇಲ್ಲೇನಾದ್ರೂ ಒಂದ್ ಯೂನಿಟ್ ನ ಪರ್ಚೇಸ್ ಮಾಡಿದ್ರೆ 15 ವರ್ಷ ನೀವೇನೆ ಮೇಂಟೆನೆನ್ಸ್ ಮಾಡ್ಕೊಡ್ತೀರಾ? ಹೌದು ಹೌದು. ಓಕೆ, ಗುಡ್ ಸರ್. ನೋಡಿ, ಇದು ಪರ್ಷಿಯನ್ ಲೆಮನ್. ನೋಡಿ, ನಾನು ಹೇಳ್ದಂಗೆ ಆಲ್ರೆಡಿ ಹೀಲ್ಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒನ್ಸ್ ಹೀಲ್ಡ್ ಸ್ಟಾರ್ಟ್ ಆದ್ರೆ ಇದು 365 days ನಿಮ್ಗೆ ಅವೈಲೇಬಲ್ ಇರ್ತದೆ. ಅಂಡ್ ಅಗೇನ್ ಇನ್ನೂ ದಪ್ಪ ಆಗ್ತದೆ ಕೂಡ. ಇದು ಇನ್ನೂ ಫುಲ್ಲಿ ರೈಪನ್ ಆಗಿಲ್ಲ, ನಿಮ್ಗೆ ಸೀಡ್ಲೆಸ್ ಆಗಿರ್ತದೆ. ಸರ್, ಇದು ಬ್ಲೂ ಕಲರ್ ಬಾಕ್ಸ್ ಇದೆ, ಏನ್ ಸರ್ ಇದು? ಮ್ಯಾಮ್, ಇದು ಹನಿ ಬಾಕ್ಸ್. ಪ್ರತಿಯೊಂದು ಯೂನಿಟ್ಗೂ ಪ್ರತಿ ಪ್ಲಾಟ್ಗೂ ಒಂದೊಂದು ಹನಿ ಬಾಕ್ಸ್ ಕೊಡ್ತೀವಿ. ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ, ಅದನ್ನ ಹನಿ ಫ್ರೆಶ್ ಹನಿ ತೆಗೆದುಕೊಡ್ಲಿಕ್ಕೆ ನಮ್ಮಲ್ಲಿ ಒಬ್ಬ ಆಲ್ವೇಸ್ ಪರ್ಸನ್ ಇರ್ತಾರೆ. ಮತ್ತೆ ನೋಡಿ, ಅದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ಗೆ ಅಂತ ನಾವು ಸಸೆಲ್ಪಿನಿಯಾ ಪ್ಲಾಂಟ್ಸ್ ಅಂತ ಒಂದು 3500 ಪ್ಲಾಂಟ್ಸ್ ಎಂಟೈರ್ ಫೆನ್ಸಿಂಗ್ ಏನಿದೆ ಎಲ್ಲಾ ಕಡೆಗೂ ಪ್ಲಾಂಟೇಶನ್ ಮಾಡಿಟ್ಟಿದೀವಿ. ಇದು ಹನಿಗೋಸ್ಕರನೇ, ಹನಿ ಸಪೋರ್ಟಿಂಗ್ ಸಿಸ್ಟಮ್ಗೋಸ್ಕರ ಅದನ್ನ ನಾವು ಪ್ಲಾಂಟೇಶನ್ ಮಾಡಿಟ್ಟಿದ್ದೀವಿ. ಪ್ರತಿ ಒಂದು ಪ್ಲಾಟ್ಗೂ ಕೂಡ ಎಲ್ಲಾ ಪ್ಲಾಟ್ಗೂ ಒಂದೊಂದು ಕೊಡ್ತೀವಿ. ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಆಲ್ವೇಸ್ ಒಬ್ಬ ಪರ್ಸನ್ ಇರ್ತಾರೆ. ಓಕೆ ಸರ್, ಸೂಪರ್. ನೋಡಿ, ಅದು ಹನಿ ಬಾಕ್ಸ್ ನಿಮ್ಗೆ ಫ್ರೆಶ್ ಹನಿ ಎಲ್ಲಿ ಸಿಗ್ತದೆ ನಿಮ್ಗೆ? ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಎಲ್ಲ ಬರೀ ಆಡೆಡ್ ಪ್ರಿಸರ್ವೇಟಿವ್ಸ್, ಆಡೆಡ್ ಶುಗರ್ ಇರ್ತದೆ. ನೋಡಿ, ಫ್ರೆಶ್ ಆಗಿ ಹನಿ ಸುತ್ತಮುತ್ತ ಎಲ್ಲೇ ಒಂದು 3 kilometers ಅಲ್ಲಿ ಫ್ಲವರ್ಸ್ ಇದ್ರು ಆ ಮಕರಂದನ ಹೀರ್ಕೊಂಬಂದು ಆ ಬಾಕ್ಸ್ ಅಲ್ಲಿ ಸ್ಟೋರೇಜ್ ಮಾಡ್ತದೆ. ನಿಮ್ಗೆ ನ್ಯಾಚುರಲ್ ಹನಿ ಆಗಿರ್ತದೆ ಅದು. ಸರ್, ಇಲ್ಲಿವರೆಗೂ ಫ್ರೂಟ್ಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ರ. ಎಷ್ಟು ಒಂದ್ ಯೂನಿಟ್ ಗೆ ಬರುತ್ತೆ, ಮತ್ತೆ ಯಾವ್ಯಾವ ಫ್ರೂಟ್ಸ್ ಇದೆ ಅನ್ನೋದನ್ನೆಲ್ಲ. ಹೌದು. ಸೊ ಇದೇನ್ ಸರ್ ವೆಜಿಟೇಬಲ್ಸ್ ಇಷ್ಟೊಂದಿದೆ, ಏನಕ್ಕೆ ಯೂಸ್ ಮಾಡ್ತೀರಾ? ನೋಡಿ ಮ್ಯಾಮ್, ನಮ್ಮಲ್ಲಿ ಒಂದು ಕ್ಲಬ್ ಹೌಸ್ ಅಂತ, ಕಿಚನ್ ಅಂತ ಎಲ್ಲರಿಗೂ ಇಲ್ಲಿ ಯಾರೆಲ್ಲ ಇಲ್ಲಿ ಪ್ಲಾಟ್ ಓನರ್ಸ್ ಬರ್ತಾರೆ, ಕಸ್ಟಮರ್ಸ್ ಬರ್ತಾರೆ, ಕ್ಲೈಂಟ್ಸ್ ಬರ್ತಾರೆ, ಅವರಿಗೆಲ್ಲಾನು ಕೂಡ ನಾವು ಫುಡ್ ಫೆಸಿಲಿಟಿ ಇರ್ತದೆ, ಫುಡ್ ಅರೇಂಜ್ಮೆಂಟ್ಸ್ ಇರ್ತದೆ. ಅವರಿಗೆಲ್ಲ ಈ ತರಕಾರಿ ಎಲ್ಲ ಕೂಡ ನಾವು ಇಲ್ಲೇ ಬೆಳಿತೀವಿ. ಈ ಸರೌಂಡಿಂಗ್ಸ್ ಅಲ್ಲೆಲ್ಲ ಏನೆಲ್ಲ ನಿಮ್ಗೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಆಗ್ತದೆ, ಸರೌಂಡಿಂಗ್ ಇನ್ ಕೇಸ್ ಆಫ್ ಶಾರ್ಟೇಜ್ ನಾವು ಅಲ್ಲಿಂದ ತಗೊಂಡ್ಬಂದ್ಬಿಡ್ತೀವಿ. ನಾವು ಮ್ಯಾಕ್ಸಿಮಮ್ ಇಲ್ಲಿಂದಾನೆ ಎಲ್ಲ ಬೆಳ್ಕೊಂಡ್ಬಿಡ್ತೀವಿ. ನೋಡಿ, ಇದು ತೊಗರಿ, ಅಲ್ಲೊಂದು ಅವರೆ ಇದೆ, ಮತ್ತೆ ಸೌತೆಕಾಯಿ ತೋರಿಸಿದೆ ನಿಮ್ಗೆ, ಮತ್ತೆ ಬೆಂಡೆಕಾಯಿ ಇದೆ, ಚಿಲ್ಲಿ ಇದೆ. ಈ ರೀತಿ ಡಿಫ್ರೆಂಟ್ ವೆರೈಟೀಸ್ ಆಫ್ ನಿಮ್ಗೆ ವೆಜಿಟೇಬಲ್ಸ್ ಎಲ್ಲ ನಾವು ಇಲ್ಲೇ ಬೆಳ್ಕೊಂಡ್ಬಿಡ್ತೀವಿ ನ್ಯಾಚುರಲ್ ಆಗಿ. ಅದನ್ನೆಲ್ಲ ಪ್ರಾಕ್ಟೀಸಸ್ ಎಲ್ಲ ನಿಮ್ಗೆ ಏನು ಪೆಸ್ಟಿಸೈಡ್ಸ್ ಈ ರೀತಿ ಏನು ಸ್ಪ್ರೇ ಮಾಡೋದಿಲ್ಲ. ಇದೆಲ್ಲ ಆರ್ಗ್ಯಾನಿಕ್ ಸರ್, ಎಲ್ಲ ಆರ್ಗ್ಯಾನಿಕ್. ತಿನ್ನೋಗೆ ಇಲ್ವಲ್ಲ? ಹೌದು ಹೌದು. ಅಂತ ಅಟ್ ದ ಸೇಮ್ ಟೈಮ್ ನಿಮ್ಗೆ ನಮ್ಮಲ್ಲಿ ಯಾರು ಕ್ಲೈಂಟ್ಸ್ ಎಲ್ಲ ಇರ್ತಾರೋ ಅವ್ರಿಗೆಲ್ಲ ಗಿವ್ ಅವೇಸ್ ಎಲ್ಲ ಅವ್ರಿಗೆ ಏನ್ ಇಲ್ಲಿ ಇರ್ತದೋ ಅದನ್ನೆಲ್ಲ ಅವ್ರ ಮನೆಗಳು ಕೂಡ ತಗೊಂಡ್ ಹೋಗ್ಬೋದು. ಓಕೆ ಸರ್. ಸರ್, ಈ ಫಾರ್ಮ್ ಹೌಸ್ ಮುಂದೆ ಬಾವಿ ಎಲ್ಲ ಐತೆ, ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ದಾರೆ. ಸೊ ನೀವು ಕಟ್ಸ್ಕೊಂಡಿರೋದ ಇಲ್ಲ ಕಸ್ಟಮರ್ ಜಾಗ ಪರ್ಚೇಸ್ ಮಾಡಿ ಅವ್ರು ಕಟ್ಟಿಸಿರೋದು? ಬೇಸಿಕಲಿ ಅವ್ರು ಬಂದು ಪಾಂಡಿಚೇರಿ ಕಡೆಯವರು, ಅಮೆಝಾನ್ ಅಲ್ಲಿ ಮ್ಯಾನೇಜರ್ ಅವರು. ಲೈಕ್ ಮನೆ ಮುಂದೆ ಬಾವಿ ಅನ್ನೋ ಕಾನ್ಸೆಪ್ಟ್ ಅವರೇ ಕಸ್ಟಮರೇ ಕಟ್ಕೊಂಡಿರೋದು. ಏರ್ ಬಿ ಎನ್ ಬಿ ಕಾನ್ಸೆಪ್ಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತೇ ಇರುತ್ತೆ, ಆಚೆ ಕಡೆ ಪೀಪಲ್ಸ್ ಆರ್ ಲುಕಿಂಗ್ ಫಾರ್ ಪ್ರೈವೇಟ್ ಸ್ಪೇಸಸ್. ಈಗೆಲ್ಲ ಬೆಂಗಳೂರಲ್ಲಿ ಹೋಟೆಲ್ಸ್ ಅಲ್ಲೆಲ್ಲ ಸ್ಟೇ ಮಾಡೋದೆಲ್ಲ ಔಟ್ಡೇಟೆಡ್ ಆಯ್ತು. ಈಗ ಒಂದು ಒಳ್ಳೆ ಗ್ರೀನರಿ ಪ್ಲೇಸ್ ಹುಡುಕೊಂಡು ವಿಲ್ಲಾಸ್ ಬುಕ್ ಮಾಡ್ಕೊಂಡು ಸ್ಟೇ ಮಾಡೋದು. ಸಮ್ ಪೀಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಎಲ್ಲ ಕೊಟ್ಟಿರೋರಿಗೆಲ್ಲ ವರ್ಕ್ ಫ್ರಮ್ ಫಾರ್ಮ್ ಥೀಮ್ ಅಂತ ಬರ್ತಾ ಇದೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಅದೇನೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಕೆಳಗಡೆ ಅವರು ಕಿಚನ್ ಕಮ್ ಡೈನ್ ಮಾಡಿದ್ದಾರೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಕಮ್ ಬೆಡ್ರೂಮ್ ಮಾಡಿದ್ದಾರೆ. ಸೊ ಹೇಗೆ ಅಂದ್ರೆ ಪೀಪಲ್ಸ್ ಇವಾಗ ವರ್ಕ್ ಫ್ರಮ್ ಫಾರ್ಮ್ ಇಂದ ಮಾಡೋರು ಬಂದು ಅವ್ರ ಸ್ಟಫ್ ಅವ್ರು ತಗೊಂಡ್ಬಂದು ಅವರೇ ಕುಕ್ ಮಾಡ್ಕೊಂಡು ಒಂದು ಅಟ್ಲೀಸ್ಟ್ 1 week ಇಲ್ಲಿಂದಾನೆ ನಮ್ಮಲ್ಲಿ ವೈಫೈ ಫೆಸಿಲಿಟಿ ಎಲ್ಲ ಇದೆ, ಇಲ್ಲಿಂದಾನೆ ವರ್ಕ್ ಮಾಡ್ಕೊಂಡು ಕಾಮ್ ಆಗಿ ಪೀಸ್ ಆಗಿ. ಸೊ ಅದರಿಂದ ಥ್ರೂ ಕಸ್ಟಮರ್ ಇವ್ರೇನು ನಮ್ಮ ಕ್ಲೈಂಟ್ ಇದ್ದಾರೆ 9000 square feet ಅಲ್ಲಿ ಅವ್ರು ತಗೊಂಡು ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಥ್ರೂ ದಟ್ ಅವ್ರು ಏರ್ ಬಿ ಎನ್ ಬಿ ಅಲ್ಲಿ ಟೈ ಅಪ್ ಮಾಡೋದ್ರಿಂದ ಒಂದು ರೆಂಟಲ್ ಇನ್ಕಮ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೈಕ್ ನೀವು ಫಾರ್ ಎಕ್ಸಾಂಪಲ್ 1 BHK ಬೆಂಗಳೂರಲ್ಲೆಲ್ಲ ನೀವು ಎಷ್ಟು ಒಂದು 12,000 ರೂಪಾಯಿ ಅವರೇಜ್ ಆಗಿ ಪೇ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಪರ್ ವೀಕ್ ಗೆ ಒಂದು 2,000 ರೂಪಾಯಿ 3,000 ರೂಪಾಯಿ ಅಂತ ಚಾರ್ಜ್ ಮಾಡಿದ್ರೆ ಒಂದು 4 ವಾರಕ್ಕೆ
ನಿಮ್ಗೆ ಏನಿಲ್ಲ ಅಂದ್ರೂ ಈಸಿಯಾಗಿ ಒಂದು 10,000 ರೂಪಾಯಿ ನೀವು ರೆಂಟಲ್ ಇನ್ಕಮ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಯಾರು ಕಸ್ಟಮರ್ಸ್, ಅವ್ರು ಯಾರು Airbnb ಕ್ಲೈಂಟ್ಸ್ ಕಸ್ಟಮರ್ಸ್ ಇರ್ತಾರೋ ಅವರು ನಮ್ಮ ಅಮ್ಯುನಿಟೀಸ್ ಕೂಡ ಲೈಕ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಲ್ಲಿ, ಅದನ್ನೆಲ್ಲ ಜನರಲ್ ಬಳಸ್ಕೋಬಹುದು. ಅದೆಲ್ಲ ಆಪ್ಷನ್ಸ್ ಇದೆ ನಮ್ಮಲ್ಲಿ. ಓಕೆ, ಸೂಪರ್ ಸರ್. ಫ್ರೆಂಡ್ಸ್, ನೋಡಿದ್ರಲ್ವಾ, ನೀವೇನಾದ್ರೂ ಇಲ್ಲಿ 1 ಯೂನಿಟ್ ನ ಪರ್ಚೇಸ್ ಮಾಡಿ ಈ ತರ ಏನಾದ್ರೂ ಫಾರ್ಮ್ ಲ್ಯಾಂಡ್ ನ ಕಟ್ಟಿದ್ರೆ ಸೊ ನೀವು ರೆಂಟಲ್ ಇನ್ಕಮ್ ಕೂಡ ತಗೊಬಹುದು. ಆ ತರ ಕಾನ್ಸೆಪ್ಟ್ ಇದೆ, ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಈ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಮ್ಯಾಮ್ ನೋಡಿ, ಇದು ಬಂದು ಕಂಪ್ಲೀಟ್ಲಿ ನಿಮ್ಗೆ ಅನ್ಶೇಪಬಲ್ ಸ್ಟೋನ್ಸ್, ಈ ಕಾಡ್ ಕಲ್ ಅಂತಾರಲ್ವಾ, ಈ ಕಾಡಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಸಿಗ್ತಕ್ಕಂತ ಕಲ್ನ ಬಳಸ್ಕೊಂಡು ನಾವು ಇದೊಂದು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದೀವಿ. ಇದು ಹೆಂಗಿರುತ್ತೆ ಅಂದ್ರೆ ಬಂದ್ರಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಗೆ ಇದು 33/26 ಅಲ್ಲಿ ಇರುತ್ತೆ, ಅರೌಂಡ್ 850 ಸ್ಕ್ವೇರ್ ಫೀಟ್ಸ್ ಅಲ್ಲಿ ಇರ್ತದೆ. ನೋಡಿ, ವಾಲ್ ಥಿಕ್ನೆಸ್ ಎಲ್ಲ ನಿಮ್ಗೆ 1.5 ಫೀಟ್ ಇರ್ತದೆ. ಲೈಕ್ ಸಮ್ಮರ್ಸ್ ಅಲ್ಲೆಲ್ಲ ನಿಮ್ಗೆ ಲೈಕ್ ಏನು ಹೀಟ್ ಅನ್ಸೋದಿಲ್ಲ, ಲೈಕ್ ತುಂಬಾ ಕೂಲ್ ಆಗಿರ್ತದೆ. ನಿಮ್ಗೆ ಫ್ಯಾನ್ ಅವಶ್ಯಕತೆ ಇರಲ್ಲ, ನಿಮ್ಗೆ AC ಆಗ್ಬೇಕು ಅಂತ ಅನ್ಸಲ್ಲ. ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ನಿಮ್ಗೆ ರೂಫ್ ಟಾಪ್ ಎಲ್ಲ ನಾವು ಆ ಹೆಂಚನ್ನ ಬಳಸ್ಕೊಂಡೆ ಕಂಪ್ಲೀಟ್ಲಿ ನ್ಯಾಚುರಲ್ ಲುಕ್ ಬರ್ಲಿ ಅಂತ ನಾವು ಇದನ್ನ ಒಂದು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋದು. ನೋಡಿ, ಒಂದು ಕಿಚನ್ ಇರ್ತದೆ, ಅಟ್ಯಾಚ್ ವಾಶ್ರೂಮ್ ಕಮ್ ಇದು ಬೆಡ್ರೂಮ್ ಇರ್ತದೆ, ಇದೆಲ್ಲ ಕಾಮನ್ ಏರಿಯಾ ಇರ್ತದೆ. ನಿಮ್ಗೆ ಐ ಥಿಂಕ್ ಸೊ ನಾನ್ ಹೇಳ್ಬೇಕಂದ್ರೆ ದಿಸ್ ಎನಫ್ ಫಾರ್ ಫಾರ್ಮ್ ಹೌಸ್, ದಿಸ್ ಮಚ್ ಇಸ್ ಎನಫ್. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನ್ಯಾಚುರಲ್ ಆಗಿ. ಇದೆಲ್ಲ ಅನ್ಶೇಪಬಲ್ ಸ್ಟೋನ್ಸ್, ಇದಕ್ಕೆಲ್ಲ ಮೇಂಟೆನೆನ್ಸ್ ಫ್ರೀ ಇರ್ತದೆ. ನಾರ್ಮಲ್ ಇಟ್ಕೆ ತಾನೆ? ನಾರ್ಮಲ್ ಇಟ್ಕೆ, ಇನ್ಸೈಡ್ ಮಾಡಿಸಿರೋದು. ಇದನ್ನೆಲ್ಲ ನೋಡಿ, ವಾಲ್ಸ್ ಗೆಲ್ಲ ನಾವು ಸ್ಟೋನ್ ನ ಬಳಸಿದೀವಿ. ಲೈಕ್ ನಿಮ್ಗೆ ಅದೇ ಇದೆಲ್ಲ ಮೇಂಟೆನೆನ್ಸ್ ಫ್ರೀ. ನಿಮ್ಗೆ ಲೈಕ್ ಇದಕ್ ಪೇಂಟ್ ಬೇಕಾಗಿಲ್ಲ. ಲೈಕ್ ನೋಡಿ, ನಾರ್ಮಲ್ ಪೇಂಟ್ ಎಲ್ಲ ಏನು ಮಾಡ್ಸಲ್ಲ, ಸೇಮ್ ಪೇಂಟ್ ಬೇಕಾಗಿಲ್ಲ, ಪ್ಲಾಸ್ಟಿಂಗ್ ಬೇಕಾಗಿಲ್ಲ, ಏನೂ ಇಲ್ಲ. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, 1.5 ಫೀಟ್ ಇದೆ. ಈಗಿನ ಕಾಲದಲ್ಲಿ ಯಾರು ಮಾಡಿಸ್ತಾರೆ? ಒಂದು ಏನ್ಶಿಯಂಟ್ ಲುಕ್ ಕಾಣ್ತದೆ ನಿಮ್ಗೆ. ಈಗಿನ ಕಾಲದಲ್ಲಿ ನೀವೆಲ್ಲ ಹಳೆ ಕಾಲದಲ್ಲಿ ಮೊದಲಲ್ಲಿ ನೋಡ್ತಿದ್ರಿ, ಇವಾಗೆಲ್ಲ ಈ ರೀತಿ ಸ್ಟೋನ್ ಬಿಲ್ಡಿಂಗ್ಸ್ ಎಲ್ಲ ನಿಮ್ಗೆ ಎಲ್ಲೂ ಕಾಣಿಸಲ್ಲ. ಹೌದು ಸರ್. ಈ ಪ್ಲಾಟ್ ಅಲ್ಲಿ ಈ ತರ ಮನೆ ಕಟ್ಟಿದ್ದೀರಾ, ಸೊ ಪಕ್ಕದಲ್ಲಿ ಅಥವಾ ಬೇರೆ ಯೂನಿಟ್ ಅಲ್ಲಿ ಯಾರಾದ್ರೂ ತಗೊಳ್ತಾರೆ, ಅವ್ರಿಗೆ ಈ ತರನೇ ಮನೆ ಬೇಕಾಗುತ್ತೆ. ಸೊ ಅವಾಗ ಯಾವ ತರ ಸರ್, ನೀವೇ ಕಟ್ಕೊಡ್ತೀರಾ, ಯಾವ ತರ ಸರ್? ಮ್ಯಾಮ್ ನೋಡಿ, ನಮ್ಮಲ್ಲಿ ಆಲ್ವೇಸ್ ಲೇಬರ್ ನಮ್ಮಲ್ಲಿ ಲೈಕ್ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಮತ್ತೆ ಅಗ್ರಿಕಲ್ಚರ್ ಪರ್ಪಸ್ಗೆ ನಮ್ಮಲ್ಲಿ ಅವೈಲೇಬಲ್ ಇರ್ತಾರೆ. ಕಂಪೇರ್ ಟು ಬ್ಯಾಂಗ್ಳೂರ್ ಎಲ್ಲ ಇಲ್ಲಿ ಲೋ ಕಾಸ್ಟ್, ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಲೇಬರ್ ಕಾಸ್ಟ್ ಎಲ್ಲ. ನಾವು ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀರಿ. ಆ ಲೇಬರ್ಸ್ನೆಲ್ಲ ನಾವು ಕನೆಕ್ಟ್ ಮಾಡಿ ಕೊಡ್ತೀರಿ. ಅವ್ರಿಗೆ ಊಟದ ವ್ಯವಸ್ಥೆ ಏನೋ ಅದು ನಿಮ್ ಕಡೆಯಿಂದ ನಮ್ ಕಡೆಯಿಂದ ಸೇರಿ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನಡೀತಿರುತ್ತೆ. ಅದನ್ನೆಲ್ಲ ಕನೆಕ್ಟ್ ಮಾಡಿ ಕೊಡ್ತೀವಿ. ಆಲ್ರೆಡಿ ನಮ್ಮಲ್ಲಿ ಕೆಲವರು ಕಸ್ಟಮರ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅವ್ರ ಪ್ಲಾಟ್ ತಗೊಂಡು ಅವರೇ ಕಟ್ಕೋತಿದ್ದಾರೆ. ನಾವು ಈ ರೀತಿ ಕಲ್ ಬಿಲ್ಡಿಂಗ್ ಅಂತ ಬೇಕಾದ್ರೆ ನಿಮ್ಗೆ ನಮ್ಮಲ್ಲಿ ಆ ಆಪ್ಷನ್ ಇದಾರೆ ಲೇಬರ್ಸ್, ಅವ್ರನ್ನ ಕನೆಕ್ಟ್ ಮಾಡಿ ಕೊಡ್ತೀವಿ. ನಿಮ್ದು ಏನ್ ಟೇಸ್ಟ್ ಇದೆಯೋ, ನಿಮ್ ಥೀಮ್ ಏನಿದೆಯೋ ಅದ್ರ ಮುಖಾಂತರ ನೀವು ಮೂವ್ ಆನ್ ಆಗ್ಬೋದು. ಓಕೆ, ಇಲ್ಲೇನಾದ್ರೂ ಒಂದ್ ಪ್ಲಾಟ್ ತಗೊಂಡ್ರೆ ಅವ್ರಿಗೆ ಯಾವ ತರ ಪ್ಲಾನ್ ಬೇಕಾಗುತ್ತೆ ಆ ತರಕ್ಕೆ ನೀವು ಲೇಬರ್ಸ್ ಆಗಿರ್ಬೋದು ಆ ತರ ಬೇಕಾದ್ರೆ ಹೆಲ್ಪ್ ಮಾಡ್ತೀರಾ? ಲೇಬರ್ ಹೆಲ್ಪ್ ಅದನ್ನ ಬೇಕಾದ್ರೆ ಎಲ್ಲ ಕನೆಕ್ಟ್ ಮಾಡಿ ನಿಮ್ಗೆ ಕೊಡ್ತೀವಿ. ನಿಮ್ಗೆ ಯಾವ ರೀತಿ ನಿಮ್ಗೆ ಏನ್ ಇಷ್ಟನೋ, ಯಾವ ರೀತಿ ಮಾಡಿಸ್ಕೋಬೇಕಂತ ಇರ್ತೀರೋ ನೀವು ಅವ್ರ ಮುಖಾಂತರ ಮಾಡಿಸ್ಕೋಬಹುದು. ಓಕೆ, ಸೂಪರ್ ಸರ್. ಸರಿ, ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಏನೇನ್ ಕೊಟ್ಟಿದ್ದೀರಾ ಸರ್? ನೋಡಿ, ಇವಾಗ ನೋಡ್ಬೋದು, ನಿಮ್ ಹಿಂದ್ಗಡೆ ಕಾಣಿಸ್ತಾ ಇದೆ, ಇದು ಕ್ಲಬ್ ಹೌಸ್. ನಮ್ಗೆ ರೆಸಾರ್ಟ್ ಥೀಮ್ ಅಲ್ಲಿ ಇಲ್ಲಿ ಯಾರೆಲ್ಲ ಪ್ಲಾಟ್ ಓನರ್ಸ್ ಇರ್ತಾರೆ ಅಷ್ಟೊಂದು ಲಕ್ಸುರಿಯಸ್ ಆಗಿ ಅಮ್ಯುನಿಟೀಸ್ ಎಲ್ಲ ಡೆವಲಪ್ ಮಾಡಿ ಇಟ್ಟಿದೀವಿ. ನೋಡಿ, ಅದೆಲ್ಲ ನಿಮ್ಗೆ ಡ್ರೆಸ್ಸಿಂಗ್ ರೂಮ್ಸ್ ಎಲ್ಲ ಇದೆ, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತದೆ ನಿಮ್ಗೆ. ಅಂಡ್ ಅಗೇನ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಕ್ಲಬ್ ಹೌಸ್ ನ ಆಲ್ರೆಡಿ ಅದು 80 ವರ್ಷದ ಮನೆ, ಸೊ ಅದನ್ನ ಹಾಗೆ ರೀಇನೋವೇಟ್ ಮಾಡ್ಬಿಟ್ಟು ಅಲ್ಲಿ ಕಾಮನ್ ಏರಿಯಾ ಲೈಕ್ ಇಂಡೋರ್ ಗೇಮ್ಸ್ ಎಲ್ಲ ಪ್ಲಾನ್ ಮಾಡ್ತೀವಿ. ಚೆಸ್, ಫ್ಯೂಸ್ ಬಾಲ್, ಕ್ಯಾರಮ್, ಟಿಟಿ, ಶೆಟ್ಲು ಅದೆಲ್ಲ ಅಲ್ಲಿ ಆಡ್ಬೋದು. ಮತ್ತೆ ನಿಮ್ಗೆ ಯಾರೆಲ್ಲ ಕಸ್ಟಮರ್ಸ್ ಪ್ಲಾಟ್ ಓನರ್ಸ್ ಎಲ್ಲ ಬರ್ತಾರೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅಂತ ಕಾಟೇಜಸ್ ಎಲ್ಲ ಡೆವಲಪ್ಮೆಂಟ್ ಮಾಡಿಟ್ಟಿದ್ದೀರಿ. ಒಂದು 7 ಕಾಟೇಜಸ್ ಇದೆ. ಅದ್ರ ಜೊತೆಗೆ ಒಂದು ನಿಮ್ಗೆ 30 ಟೆಂಟ್ ಕೂಡ ಇರ್ತದೆ ನಮ್ಮಲ್ಲಿ. ಅಂಡ್ ನಾವು ಕ್ಲಬ್ ಹೌಸ್ ಪರ್ಪಸ್ ಎಲ್ಲ ನಿಮ್ಗೆ ಏನ್ ಕಿಚನ್ ಪರ್ಪಸ್ ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ನಾವ್ ಇಲ್ಲೇ ಬೆಳ್ಕೊಂತೀವಿ. ಸೊ ಅದು ಏನು ಇರ್ತದೋ ಅದನ್ನೆಲ್ಲ ಕಿಚನ್ ಪರ್ಪಸ್ ಬಳಸ್ಕೊಂಡು ಅದ್ರ ಊಟದ ವ್ಯವಸ್ಥೆ ಕೂಡ ನಾವು ಕ್ಲೈಂಟ್ಸ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಏನೆಲ್ಲ ಉಳಿದಿರ್ತದೋ ವೆಜಿಟೇಬಲ್ಸ್ ಅವರೆಲ್ಲ ಸ್ವಲ್ಪ ಏನ್ ಉಳಿದಿರ್ತದೋ ಅದು ಮನೆಗೂ ತಗೊಂಡು ಹೋಗ್ಬೋದು. ಮತ್ತೆ ನಾವೆಲ್ಲ ಒಂದು ಗೋಶಾಲ ಅಂತ ಮಾಡ್ತಾ ಇದೀವಿ. ಕಂಪ್ಲೀಟ್ಲಿ ಆ ಗೋಶಾಲ ಎಲ್ಲ ಬಂದು ನಿಮ್ಗೆ ಸರೌಂಡಿಂಗ್ಸ್ ಅಲ್ಲಿ ನ್ಯಾಚುರಲ್ ಸ್ಟೋನ್ಸ್, ಅನ್ಶೇಪಬಲ್ ಸ್ಟೋನ್ಸ್ ನ ಬಳಸ್ಕೊಂಡು ಅದೊಂದು ಗೋಶಾಲ ಮಾಡ್ತಾ ಇದ್ರಿ. ಅದಕ್ಕೆಲ್ಲ ಬ್ಯಾಂಬೋ ಯೂಸ್ ಮಾಡ್ಕೊಂಡು ಕಾಡಲ್ಲಿ ಹುಲ್ ಸಿಗ್ತದೆ, ಆ ಹುಲ್ನೆಲ್ಲ ತಗೊಂಬಂದು ಅದನ್ನ ಪ್ರೊಸೆಸಿಂಗ್ ಮಾಡಿ ಆ ಪರ್ಸನ್ ಇದ್ದಾರಲ್ವಾ, ಆ ತಾತ ಒಂದು 75 ವರ್ಷ, ಅವ್ರನ್ನ ಒಂದು 20 ಕಿಲೋಮೀಟರ್ ಇಂದ ಡೈಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಸೊ ಈಗಿನ ಕಾಲದಲ್ಲಿ ನೋಡಿ ನಮ್ಮ ಪ್ರಾಜೆಕ್ಟ್ ಹೇಗೆ ಅಂದ್ರೆ ಒಂದು 3 ಜನರೇಷನ್ಗೆ ಯೂಸ್ ಆಗಿರ್ತಕ್ಕಂಥದ್ದು ಒಂದು ಆ ರೀತಿ ಎಲ್ಲ ನಮ್ದು ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ಪ್ರೆಸೆಂಟ್ ಜನರೇಷನ್
ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ರಿಲ್ಯಾಕ್ಸೇಷನ್ ಪರ್ಪಸ್ ಆಗಿರ್ಬೋದು, ವೀಕೆಂಡ್ ಹೋಮ್ ಪರ್ಪಸ್ ಆಗಿರ್ಬೋದು, ಆ ರೀತಿ ಅವರು ಪ್ರೆಸೆಂಟ್ ಜನ್ರೇಷನ್ಗೆ ಯೂಸ್ ಆಗುತ್ತೆ. ಫ್ಯೂಚರ್ ಜನ್ರೇಷನ್ಗೆ, ಅಪ್ಕಮಿಂಗ್ ಜನ್ರೇಷನ್ಗೆಲ್ಲ ಇದೆಲ್ಲ ಎಕ್ಸಾಂಪಲ್ಸ್. ಗೋಶಾಲ ಆಗಿರ್ಬೋದು, ನಿಮ್ಗೆ ಆಗ್ಲೇ ತೋರಿಸಿದೆ ನಮ್ಮ ಕಲ್ಲಿನ ಬಿಲ್ಡಿಂಗು, ಆ ರೀತಿ ಸ್ಟೋನ್ ಕನ್ಸ್ಟ್ರಕ್ಷನ್ಸ್ ಆಗಲ್ಲ ಎಲ್ಲಿ ನೋಡ್ತಾರೆ, ವೇರ್ ದೇ ಕ್ಯಾನ್ ಸಿ. ಈಗಿನ ಜನ್ರೇಷನ್ ಅಲ್ಲಿ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಮತ್ತೆ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇರೋರ್ಗೆಲ್ಲ ಒಂದು ಕಾಮ್ ಆಗಿ, ಬೆಂಗಳೂರಲ್ಲಿ ಏನಿದೆ ಈಗ ಪೊಲ್ಯೂಷನ್, ಟ್ರಾಫಿಕ್, ಜನಗಳು, ಅದು ಬಿಟ್ರೆ ಏನಿಲ್ಲ. ಸೊ ಇಲ್ಲಿ ಬಂದು ಆರಾಮಾಗಿ ಒಂದು ಫಾರ್ಮ್ ಹೌಸ್ ಅಂತ ಕಟ್ಕೊಂಡು ಇಷ್ಟೊಂದೆಲ್ಲ ಅಮ್ಯುನಿಟೀಸು, ಲಕ್ಸುರಿಯಸ್ ಅಮ್ಯುನಿಟೀಸು, ಮತ್ತೆ ನಿಮಗೆ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಆಲ್ವೇಸ್. ಎಲ್ಲಾ ಕಡೆ CCTVs ಇನ್ಸ್ಟಾಲ್ ಮಾಡಿಟ್ಟಿರ್ತೀವಿ. ಸೊ ಆರಾಮಾಗಿ ಬಂದು ದೇ ಕ್ಯಾನ್ ಕಮ್ ಅಂಡ್ ರಿಲ್ಯಾಕ್ಸ್ ಒಂದು ವೀಕೆಂಡ್ ಹೋಮ್, ಲೈಕ್ ಫಾರ್ಮ್ ಹೌಸು ಈ ರೀತಿ ಎಲ್ಲ ಕಟ್ಕೊಂಡು ವೀಕೆಂಡ್ ಅಗ್ರಿಕಲ್ಚರ್ ಅಂತ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗ್ಬಿಟ್ಟು ವೀಕ್ಲಿ ಒನ್ಸು 15 days ಒನ್ಸು ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಸರ್, ಸೂಪರ್ ಸರ್. ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಇಷ್ಟೊಂದು ಗಿಡಗಳೆಲ್ಲ ಹಾಕಿದೀರಾ, ಸೊ ವಾಟರ್ ಸೋರ್ಸ್ ಯಾವ ತರ ಸರ್? ನಿಮಗೆ ವಾಟರ್ ಸೋರ್ಸ್ ಮ್ಯಾಮ್ ಇಲ್ಲಿ ನಮಗೆ 5 ಬೋರ್ವೆಲ್ಸ್ ಇದೆ. ನೆರಳು ಫಾರ್ಮ್ಸ್ ಅಲ್ಲಿ 5 ಬೋರ್ವೆಲ್ಸ್ ಇದೆ. ಅದ್ರಲ್ಲಿ ಸದ್ಯಕ್ಕೆ ನಾವು 2 ಬಳಸ್ತಾ ಇದ್ವಿ. ಆ 2 ಏನ್ ಬಳಸ್ತಾ ಇದೀವಿ ಅದಕ್ಕೆ ನಮ್ದು ಒಂದು ಅಗ್ರಿಕಲ್ಚರ್ ಪಾಂಡ್ ಅಂತ ಮಾಡಿದಿರಿ. ಅದು 25 lakh liters ಕೆಪಾಸಿಟಿ ಇರುತ್ತೆ. ಅದಕ್ಕೆ ಮತ್ತೆ ನಾವು ಜರ್ಮನ್ ಟೆಕ್ನಾಲಜಿ ಇರ್ತಕ್ಕಂಥದ್ದು ಒಂದು ಸೋಲಾರ್ ಪ್ಯಾನಲ್ಸ್ ಕೂಡ ಇನ್ಸ್ಟಾಲ್ ಮಾಡಿದೀವಿ. ಆ ಪಾಯಿಂಟ್ ಇಂದ ಎಂಟೈರ್ ಪ್ರಾಜೆಕ್ಟ್ ಗೆ ಅಲ್ಲಿಂದಾನೆ ವಾಟರ್ ಪಂಪ್ ಆಗುತ್ತೆ. ಡೇ ಟೈಮ್ ಅಲ್ಲಿ ಎನಿ ಟೈಮ್ ವಾಟರ್ ಪಂಪ್ ಆಗ್ತಾನೆ ಇರುತ್ತೆ. ಮತ್ತೆ ಇನ್ನೊಂದು 3 ಬೋರ್ವೆಲ್ಸ್ ನಮ್ಮಲ್ಲಿ ರೆಸ್ಟ್ ಅಲ್ಲಿ ಇದೆ. ಬಿಕಾಸ್ ಆಫ್ ನಮ್ಗೆ ಅಷ್ಟೊಂದು ಲಾಟ್ ಆಫ್ ವಾಟರ್ ಇದೆ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತೆ, ಅಲ್ಲೊಂದು 300 ಎಕರೆಯಲ್ಲಿ ಕೋರ್ಲಪರ್ತಿ ಲೇಕ್ ಅಂತ ಒಂದು 300 ಎಕರೆಯಲ್ಲಿ ಇದೆ. ಮತ್ತೆ ಅದ್ರ ಡೌನ್ ಅಲ್ಲಿ ಒಂದು ರಿವರ್ ಸ್ಟ್ರೀಮ್ ಕೂಡ ಇದೆ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ನಂದಿ ಹಿಲ್ಸ್, ಗೋಸ್ ಟುವರ್ಡ್ಸ್ ದ ಆಂಧ್ರ ಪ್ರದೇಶ್. ಒಂದು ಒಳ್ಳೆ ರಿವರ್ ಸ್ಟ್ರೀಮ್ ಇದೆ. ಸೊ ನಮ್ಗೆ ವಾಟರ್ ನ ಭಯ ಈ ರೀತಿ ಏನು ಅವಶ್ಯಕತೆ ಇಲ್ಲ. ತುಂಬಾ ವಾಟರ್ ಸೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ ಸರ್. ಸರ್ ಇನ್ನ ಈ ಫಾರ್ಮ್ ಲ್ಯಾಂಡ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನ್ ಬರುತ್ತೆ ಸರ್? ಮ್ಯಾಮ್ ನೋಡಿ, ಇದು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಿಯರ್ ಬೈ ಚಿಂತಾಮಣಿ ಹತ್ರ ಮುಚ್ಚಟಹಳ್ಳಿ ಅಂತ ಅಲ್ಲೊಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಬರ್ತಾ ಇದೆ. ಮತ್ತೆ ನಿಮ್ಗೆ ಜಮಕೋಟೆ ಅಂತ ಬರುತ್ತೆ, ಅಲ್ಲಿ ಒಂದು ಡೀಪ್ ಟೆಕ್ ಪಾರ್ಕ್ ಬರ್ತಿದೆ, ಡೀಪ್ ಟೆಕ್ ಪಾರ್ಕ್. ಸೊ ಅಲ್ಲಿ ರೋಬೋಟಿಕ್ಸ್ ಈ ರೀತಿ ಎಲ್ಲ ಡೆವಲಪ್ಮೆಂಟ್ಸ್ ನಡೀತಿದೆ. ಮತ್ತೆ ಈ ಸರೌಂಡಿಂಗ್ಸ್ ಅಲ್ಲಿ ನಿಮ್ಗೆ ಈಶಾ ಇದೆ, ಆ ಟೂರಿಸ್ಟ್ ಪ್ಲೇಸ್ ಅಂತ, ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್, ನಿಮ್ಗೆ ಗೊತ್ತೇ ಇರ್ತದೆ. ಅಂಡ್ ಅಗೇನ್ ಇಲ್ಲಿ ಕೈಲಾಸಗಿರಿ ಅಂತ ಇದೆ, ಮತ್ತೆ ಟ್ರೆಕಿಂಗ್ ಸ್ಪಾಟ್ಸ್ ಎಲ್ಲ ಇದೆ, ಕೈವಾರ ಇದೆ, ಮತ್ತೆ ತಲಕಾಯಲ್ ಬೆಟ್ಟ ಅಂತ ಇಲ್ಲಿದೆ. ಮತ್ತೆ ಅದೊಂದು ಹಿಸ್ಟಾರಿಕಲ್ ಪ್ಲೇಸು. ಮೊದ್ಲಿಂದ ಅದನ್ನ ಫಸ್ಟ್ ತಿರುಪತಿ ಅಂತ ಕರೀತಾರೆ. ಓಕೆ, ಸೂಪರ್ ಸರ್. ಸರ್ ಇನ್ನ ಮೇನ್ಲಿ ಯಾರೇ ಒಬ್ರು ಒಂದ್ ಜಾಗನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಬೇಕಾಗಿರೋದು ಡಾಕ್ಯುಮೆಂಟ್. ಹೌದು. ಸೊ ಈ ಫಾರ್ಮ್ ಲ್ಯಾಂಡ್ ಡಾಕ್ಯುಮೆಂಟ್ ಯಾವ ತರ ಇದೆ ಸರ್? ಮ್ಯಾಮ್ ನಿಮ್ಗೆ ಡಾಕ್ಯುಮೆಂಟ್ 100% ಲೀಗಲ್ ಸಿಗುತ್ತೆ ನಿಮ್ಗೆ, ಫಾರ್ ಶೋರ್. ಅದ್ರಲ್ಲಿ ಡೌಟ್ ಎರಡನೇ ಮಾತೇ ಇಲ್ಲ. ನಿಮ್ಗೆ ಎಲ್ಲ ಜನರಲ್ ಪ್ರಾಪರ್ಟಿನೇ ಆಗಿರ್ತದೆ. ಸೊ ನಾವು ಇಲ್ಲೇನ್ ಅವರು ವಿಸಿಟ್ ಮಾಡ್ತಾರೆ, ಟೋಕನ್ ಅಡ್ವಾನ್ಸ್ ಏನ್ ಬುಕಿಂಗ್ ಮಾಡ್ಕೋತಾರೆ, ಇಮಿಡಿಯೇಟ್ ನಾವು ಅವರಿಗೆ ಸಾಫ್ಟ್ ಕಾಪಿ ಅಥವಾ ಇಲ್ಲ ಹಾರ್ಡ್ ಕಾಪಿ ಕೊಟ್ಬಿಡ್ತೀವಿ. ಸೊ ದೇ ಕ್ಯಾನ್ ಗೋ ಥ್ರೂ ಅವರ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಲಾಯರ್ ಅವ್ರು ಯಾರು ಲಾಯರ್ ಇರ್ತಾರೆ ಅವ್ರ ಹತ್ರ ತೋರಿಸ್ಕೊಂಡು, ಸೊ 100% ಲೀಗಲ್ ಅವ್ರಿಗೆ ಏನು ಅಶ್ಯೂರೆನ್ಸ್ ಅಂತ ಸಿಗುತ್ತೋ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮೂವ್ ಆಗೋದು. ಓಕೆ, ಸೂಪರ್ ಸರ್. ಕೊನೆಯದಾಗಿ ನಮ್ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮ್ಯಾಮ್ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 495 rupees ಕೋಟ್ ಮಾಡ್ತಾ ಇದ್ದೀರಿ. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್, ಒಂದು 25 ರೂಪಾಯಿ ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ನಿಮ್ ಕಡೆ. ಓಕೆ, ನಮ್ ಚಾನೆಲ್ ಕಡೆಯಿಂದ ಬಂದ್ರೆ 25 rupees ಲೆಸ್ ಮಾಡ್ಕೊಡ್ತೀರಾ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ? ಹೌದು ಮೇಡಮ್. ಓಕೆ ಸರ್, ಸೂಪರ್. ಇನ್ನ ಕೊನೆಯದಾಗಿ ನಮ್ ವೀಕ್ಷಕರಿಗೆ ನೀವೇನಾದ್ರೂ ಹೇಳೋದಿದ್ಯಾ ಸರ್? ಪ್ರೈಸಿಂಗ್ ಹೆಂಗೆ ಅಂತ ನೀವು ಮೆನ್ಷನ್ ಮಾಡಿದ್ರೆ, ಇವತ್ತಿನ ದಿನ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲೆಲ್ಲ ಒಂದು ಸೈಟ್ ನ ಅಫೋರ್ಡ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ. ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅದೊಂದು ಕನಸಾಗಿರ್ತದೆ. ಏನಲ್ಲಿ 80 ರಿಂದ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಜಸ್ಟ್ ಒಂದು 30%, ಒಂದು 28 ರಿಂದ 29 ಲಕ್ಷ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಂಪೇರ್ ಟು ದೇರ್ ಒಂದು 5 ಪಟ್ಟು ಜಾಗ ನಿಮ್ಗೆ ಇಲ್ಲಿ ಜಾಸ್ತಿ ಸಿಗ್ತಾ ಇದೆ. ಅಲ್ಲೇನು 30-40 ಸಿಗುತ್ತೆ, ಇಲ್ಲಿ ನಿಮ್ಗೆ 6000 ಸ್ಕ್ವೇರ್ ಫೀಟ್ 60 × 100 ಅಲ್ಲಿ ಸಿಗ್ತಾ ಇದೆ ನಿಮ್ಗೆ. ಹೌದು ಫ್ರೆಂಡ್ಸ್, ನೋಡಿದ್ರಲ್ವಾ, ಇಲ್ಲಿವರೆಗೂ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. 495 rupees ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿದ್ದಾರೆ. ಸೊ ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ನೋಡ್ಕೊಂಡ್ ಬಂದ್ರೆ 25 rupees ಲೆಸ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ತರ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಆದಷ್ಟು ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬಂದು ಇಲ್ಲಿ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.